ಪಾರ್ವತಿ ಪಾರ್ವತಿ. ಯಾರು ನೀವು? ಅಮ್ಮ, ನಾವು ಪಾರ್ವತಿ ಅಣ್ಣಂದರು. ಅವಳ ಮದುವೆಗೆ ಇರಲಿಲ್ಲ, ಅದಕ್ಕೆ ಈಗ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಕೊಟ್ಟಾಗಿರಲಿಲ್ಲ, ಅವಳು ಓಡ್ ಬಂದಾಗಿರಲಿಲ್ಲ. ಈಗೇನು ನಿಮ್ಮದು? ಯಾಕೆ ಬಂದ್ರಿ? ಅದು ಸೀರೆ ಬಳೆ ಕೊಟ್ಟು ಹೋಗೋಣ ಅಂತ. ಬರೀ ಸೀರೆ ಅಷ್ಟೇನಾ? ನಿಮ್ಮ ಮನೆ ದರಿದ್ರನ ನಮ್ಮ ಮನೆಗೆ ಪುಕ್ಷಟ್ಟೆ ಓಡಿಸ್ಬಿಟ್ರಿ. ಇನ್ನೇನು, ನಾನು ನನ್ನ ಓದಿದ ಮಗನಿಗೆ ಒಂದೊಳ್ಳೆ ವರದಕ್ಷಿಣೆ ಬರೋ ಸಂಬಂಧ ನೋಡ್ತಿದ್ದೆ. ಬೀಗರಿಗೂ ಏನೂ ಇಲ್ವಾ? ಈ ಕಾಲದಲ್ಲಿ ಇಷ್ಟ ನಾಚಿಕೆ ಬಿಟ್ಟು ಮದುವೆ ಆಗಿರೋದು ಈಗಲೇ ನೋಡ್ತಾ ಇದ್ದೀನಪ್ಪ. ಎಲ್ಲ ನನ್ನ ಕರ್ಮ. ಅವಳು ಪಾತ್ರೆ ತಿಕ್ತಾ ಇದ್ದಾಳೆ, ಹಿತ್ತಲಲ್ಲಿ ಬರ್ತಾಳೆ. ಇಲ್ಲೇ ನಿಂತ್ಕೊಳ್ಳಿ. ಅಣ್ಣ, ಯಾವಾಗ ಬಂದ್ರಿ? ನನಗಂತೂ ಎಷ್ಟು ಖುಷಿ ಆಗ್ತಾ ಇದೆ. ಯಾಕೆ ನಿಂತೇ ಇದ್ದೀರಾ? ಕೂತ್ಕೊಳ್ಳಿ. ಕೂತ್ಕೊಂಡು ಆತಿಥ್ಯ ಪಟ್ಕೊಳ್ಳೋದಕ್ಕೂ ಯೋಗ್ಯತೆ ಇರಬೇಕು. ಅತ್ತೆಯವರೇ, ತಂಗಿನ ನೋಡೋದಕ್ಕೆ ಅಂತ ಬಂದಿದ್ದಾರೆ ಅಷ್ಟೇ, ಅದು ತಪ್ಪ? ನೋಡು, ನಾನು ಈ ಮನೆ ಯಜಮಾನಿ. ನನ್ನ ಅನುಮತಿ ಇಲ್ಲದೆ ಒಂದು ತೊಟ್ಟು ನೀರು ಕುಡಿಯೋಂಗೂ ಇಲ್ಲ. ಅಮ್ಮ ಪಾರ್ವತಿ, ಹೆಂಗಿದ್ಯಾ? ನೋಡಿದ್ರೇ ತಿಳಿತಾ ಇದೆ. ಈ ಸೀರೆ ತಂದಿದ್ದೀವಿ ನೋಡು. ಅಮ್ಮ, ಈಗ ತಾನೇ ನಾವು ಸಂಸಾರಕ್ಕೆ ಕಾಲಿಟ್ಟಿದ್ದೀವಿ. ಈಗ ಸದ್ಯಕ್ಕೆ ನಾವು ಇದೇ ಕೊಡಬಲ್ಲೆ. ಅಣ್ಣ, ಇದು ನನಗೆ ವರ, ಹಾಗೆ ಹೇಳಬೇಡ. ಪಾರ್ವತಿ, ನಿನ್ನ ಹಣೆ ಮೇಲೆ ಏನು ಅಷ್ಟು ದೊಡ್ಡ ಬೋರೆ ಎದ್ದಿದೆ? ಅದು ಕೆಳಗೆ ಬಿದ್ದದನ್ನು ಎತ್ಕೊಳ್ಳೋಕ್ಕೆ ಹೋಗಿ ಬಡಿಸ್ಕೊಂಡೆ ಅಣ್ಣ. ಪಾರ್ವತಿ, ಯಾಕೆ ತೊದಲ್ತಾ ಇದೆಯಾ? ನಿಜಾನ ಇದು, ಇಲ್ಲ ಅಂದರೆ? ನಿಜ ಅಣ್ಣ. ಅದು ಹೋಗಲಿ ಬಿಡು. ಅತ್ತಿಗೆ ಅಂದರು ಬಂದಿಲ್ವಾ? ಹಾಗೆ ಅಮ್ಮನ ನೋಡ್ಕೊಂಡು ಬಂದ್ರಾ? ಹೂಮ್ಮ, ಇದ್ದಂಗೆ ಇದ್ದಾರೆ ಅನ್ಭವಿಸ್ಕೊಂತ. ಅಮ್ಮ ಅಮ್ಮ. ಏನು ಕುಣ್ಕೊಂತ ಬರ್ತಾ ಇದೆಯಾ? ಅಮ್ಮ, ಇವತ್ತು ಎಷ್ಟು ಸಂತೋಷ ವಿಚಾರ ತಂದಿದ್ದೀನಿ ಗೊತ್ತಾ? ಅಮ್ಮ, ನನಗೆ ಸರ್ಕಾರಿ ನೌಕರಿ ಸಿಕ್ತು. ಹೌದಾ? ಅಯ್ಯೋ, ನನ್ನ ಮಗ ಬಂಗಾರ. ಎಲ್ಲ ನಮ್ಮ ತಂಗಿ ಪಾರ್ವತಿ ಕಾಲ್ಗುಣ. ಆದಷ್ಟು ಬೇಗ ಇವಳನ್ನು ಮನೆಯಿಂದ ಓಡಿಸ್ಬೇಕು. ವರದಕ್ಷಿಣೆ ಥರ ಸಂಬಂಧ ಹುಡುಕಬೇಕು. ಇರಲಿ ಮಾಡ್ತೀನಿ ಇನ್ಮೇಲಿಂದ. ಬರೀ ಇವತ್ತೆಷ್ಟು ಒಳ್ಳೆ ದಿವಸ. ನಮ್ಮ ಅಣ್ಣಂದರೂ ಬಂದರು, ನಿಮಗೂ ಕೆಲಸ ಸಿಕ್ತು, ಅದು ನೀವು ಕನಸು ಕಾಣ್ತಾ ಇದ್ದಿದ್ದು ಸರ್ಕಾರಿ ನೌಕರಿ. ಹಬ್ಬಾ, ಎಷ್ಟು ಒಳ್ಳೆ ದಿವಸ ಇವತ್ತು. ಆ ದೇವ್ರಿಗೆ ಈಗಲೇ ತುಪ್ಪದ ದೀಪ ಹಚ್ತೀನಿ. ಓ, ಇವ್ರು ನಿಮ್ಮ ಅಣ್ಣಂದ್ರ? ನೀನು 5 ಜನ ಅಣ್ಣಂದ್ರಂದೆ ಅಲ್ವಾ? ಇವರು ಮತ್ತೆ ಹ್ಞೂನ್ರಿ, ನಾವು ಪಾರ್ವತಿ ಅಣ್ಣಂದ್ರೆ ಹೌದು. ನಾವೆಲ್ಲ 5 ಜನ ಅಣ್ಣಂದರು, ಮತ್ತು ಇವಳೊಬ್ಳೆ ಒಂದು ತಂಗಿ. ನಾನು ಚಿಕ್ಕವನು, ಅಂದರೆ ಕೊನೇ ಗಂಡು ಮಗ. ಅಂದರೆ ಇವಳಿಗೆ ಕೊನೆ ಅಣ್ಣ. ನನ್ನ ಹೆಸರು ರಾಜಣ್ಣ ಅಂತ. ಇವರು ನಮ್ಮೆಲ್ಲರಿಗಿಂತ ದೊಡ್ಡಣ್ಣ, ಚಂದ್ರಣ್ಣ ಅಂತ ಇವ್ರ ಹೆಸರು. ಇನ್ನು ಮಧ್ಯದ 3 ಬರೋಕ್ಕೆ ಆಗಲಿಲ್ಲ. ಅದೆಲ್ಲ ಈಗ ಯಾಕೆ ಬಿಡಿ. ನಮ್ಮ ಅಪ್ಪನ ಬಗ್ಗೆ ಹೇಳೇ ಇರ್ತಾಳೆ ಪಾರ್ವತಿ. ನಾವು ನಮ್ಮ ಬಾಳು ಬದುಕು ನೋಡ್ಕೊಂಡಿದ್ದೀವಿ. ನಮಗೂ ಈಗೀಗ ಮದುವೆ ಆಗಿದೆ, ಅದು ನಾವೇ ಮಾಡ್ಕೊಂಡಿರೋರೆ. ಅದಕ್ಕೆ ನಮಗೂ ಒಂಚೂರು ಕೈ ಕಟ್ಟಾಗ್ದಂಗೆ ಆಗಿದೆ. ಅದಕ್ಕೆ ಕೈಲಾದಷ್ಟು ಸಾರಿ ತರಬೇಕು ನೋಡ್ರಿ. ಅದಕ್ಕೆ ನಿಮ್ಮ ಮದುವೆಲೂ ನಾವು ಬರೋಕ್ಕಾಗಲಿಲ್ಲ. ಏನು ಅನ್ಕೋಬೇಡಿ. ನಮ್ಮ ತಂಗಿಗೆ ಸೀರೆ ಬಳೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಅಯ್ಯೋ, ಅನ್ಕೊಳ್ಳೋದಾದ್ರೂ ಏನು, ನಮ್ಮ ಮದುವೆನೇ ಹಂಗೆ ಆಗೋಯ್ತಲ್ವ. ಏನೋ ಬಿಡಿ. ಅದು ಸರಿ. ಅಮ್ಮ, ನನಗೆ ಒಂಚೂರು ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ರೀ, ಈಗ ಬಂದು ಹೀಗೆ ಹೊರಟ್ರಲ್ಲ. ಅಣ್ಣಂದ್ರು ಬಂದಿದ್ದಾರೆ ಅಪರೂಪಕ್ಕೆ. ಅವ್ರು ಮತ್ತೆ ಯಾವಾಗ ಬರ್ತಾರೋ ಇಲ್ವೋ, ಒಂಚೂರು ಕೂತ್ಕೊಂಡು ಮಾತಾಡಿ.
ಹಾದು ಬೀದಿಯಲ್ಲಿ ಬರೋರಿಗೆಲ್ಲ ಮಾತಾಡ್ಸ್ಕೊಂಡು ಕೂತ್ಕೊಳ್ಳೋಕ್ಕೆ ನನ್ನ ಮಗನಿಗೇನು ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ಈಗ ಅವನು ಸರ್ಕಾರಿ ನೌಕರಿದವ. ಈಗ ಬಿಡು ಅವನ್ನ ಹೋಗೋಕ್ಕೆ. ನಾ ಹೋಗಿ ಬರ್ತೀನಿ. ರೀ, ಆಯಿತಾ ನಿಮ್ಮ ಭೇಟಿ? ಇನ್ನು ಹೊರಡ್ಬೋದು. ಸರಿಮ್ಮ ಪಾರ್ವತಿ, ನಾವಿನ್ನು ಹೋಗಿ ಬರ್ತೀವಿ. ಸರಿ ಅಣ್ಣ, ಆಶೀರ್ವಾದ ಮಾಡಿ. ಸರಿಮ್ಮ, ಅದೆಲ್ಲ ಏನು ಬೇಡ. ನೀನು ಚೆನ್ನಾಗಿ ಇರ್ತೀಯ. ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ನಿನ್ನ ಜೊತೆ. ನೀ ಯಾವಾಗ ಬೇಕಿದ್ರೂ ನಮ್ಮ ಮನೆಗೆ ಬಾಮ್ಮ, ಪತ್ರ ಬರಿ. ಏನೋ ಈ ಅಣ್ಣ ಯಾವಾಗಲೂ ಇರ್ತಾನೆ ನಿನಗೆ, ಆಯಿತಾ? ಛೀ, ಎಂಥ ಮನುಷ್ಯರು. ನಮ್ಮ ಅಣ್ಣಂದರು ಅಪರೂಪಕ್ಕೆ ತಂಗಿ ಮನೆಗೆ, ಅದು ಮೊದಲನೇ ಸಲ ಬಂದಾಗ ಒಂದು ವಾಟೆ ನೀರು ಸಹ ಕೊಡಲಿಲ್ಲ ಅವರು. ಒಂದು ತೊಟ್ಟು ನೀರು ಕೊಡೋಕ್ಕೆ ಬಿಡಲಿಲ್ಲ ನಮ್ಮ ಅತ್ತೆ. ನಿಂತ್ಕೊಂಡೇ ಇದ್ದರು ಇಷ್ಟೊತ್ತು. ಇವರು ಮಾತಾಡ್ಸಿಲ್ಲ ಅವ್ರನ್ನ. ಹೆಂಗಪ್ಪ ನನ್ನ ಬಾಳೆ.